ಈ ಸಲ ವಿಶ್ವಕಪ್ ನಮ್ದು ಅಲ್ಲ, ಈ ಸಲನೂ ವಿಶ್ವಕಪ್ ನಮ್ದೆ. 2026ರ T20 ವಿಶ್ವಕಪ್ ಫೈನಲ್ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ. ಲಕ್ಷಾಂತರ ಅಭಿಮಾನಿಗಳು ಕಾಯ್ತಿದ್ದಂತ ಒಂದು ಕ್ಷಣ. ಆದ್ರೆ ಆ ರಾತ್ರಿ ನಡೆದಿದ್ದು ಕೇವಲ ಒಂದು ಕ್ರಿಕೆಟ್ ಪಂದ್ಯ ಅಲ್ಲ, ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲೇ ದೊಡ್ಡ ಅಧ್ಯಾಯವನ್ನ ಬರೆದಂತ ಕ್ಷಣ. ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ನಡೆದ ಫೈನಲ್ ನಲ್ಲಿ 96 ರನ್ಗಳ ಭರ್ಜರಿ ಜಯವನ್ನ ಸಾಧಿಸಿ 3ನೇ ಬಾರಿಗೆ T20 ವಿಶ್ವಕಪ್ ಅನ್ನ ಗೆದ್ದಿದೆ. ಇದಕ್ಕಿಂತಲೂ ವಿಶೇಷ ಅಂದ್ರೆ T20 ವಿಶ್ವಕಪ್ ಇತಿಹಾಸದಲ್ಲಿ ತನ್ನ ಟ್ರೋಫಿಯನ್ನ ಸತತವಾಗಿ 2ನೇ ಬಾರಿ ಉಳಿಸಿಕೊಂಡ ಮೊದಲ ಪುರುಷರ ತಂಡ ಅನ್ನೋ ದಾಖಲೆ ಕೂಡ ಭಾರತದ್ದಾಗಿದೆ. ಟೂರ್ನಿ ಆರಂಭದಿಂದಲೇ ಟೀಂ ಇಂಡಿಯಾ ಬೇರೆ ಲೆವೆಲ್ ಆಗಿ ಆಟವನ್ನ ಆಡ್ತಾ ಇದೆ. ಬ್ಯಾಟಿಂಗ್ ನಲ್ಲಿ ಸಿಕ್ಸರ್ ಮಳೆ, ಬೌಲಿಂಗ್ ನಲ್ಲಿ ವಿಕೆಟ್ ಮಳೆ. ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಭಾರತ ಎದುರಾಳಿಗಳನ್ನ ಸಂಪೂರ್ಣವಾಗಿ ಡಾಮಿನೇಟ್ ಮಾಡ್ತಾ ಇದೆ. ಹಾಗಾದ್ರೆ ಅಹಮದಾಬಾದ್ ನಲ್ಲಿ ನಡೆದ ಆ ಫೈನಲ್ ಪಂದ್ಯ ಎಷ್ಟು ರೋಚಕವಾಗಿತ್ತು? ನ್ಯೂಜಿಲೆಂಡ್ ತಂಡ ಯಾಕೆ ಸಂಪೂರ್ಣ ಕುಸಿತವನ್ನ ಕಂಡಿತು? ಮತ್ತು ಈ ವಿಶ್ವಕಪ್ ನಲ್ಲಿ ಟೀಂ ಇಂಡಿಯಾ ಮಾಡಿದಂತ ದಾಖಲೆಗಳಾದ್ರೂ ಏನು? ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ರ T20 ವಿಶ್ವಕಪ್ ಫೈನಲ್ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಆ ರಾತ್ರಿ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ಕ್ಷಣವಾಗಿ ಉಳಿದಿದೆ. ಸಾವಿರಾರು ಪ್ರೇಕ್ಷಕರು ಕ್ರೀಡಾಂಗಣದಲ್ಲಿ, ಕೋಟ್ಯಾಂತರ ಅಭಿಮಾನಿಗಳು ಟಿವಿ ಮತ್ತು ಮೊಬೈಲ್ ಮುಂದೆ ಕಾದಿದ್ದ ಆ ಕ್ಷಣದಲ್ಲಿ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ ಕೇವಲ ಒಂದು ಪಂದ್ಯ ಗೆದ್ದಿಲ್ಲ, T20 ಕ್ರಿಕೆಟ್ ಇತಿಹಾಸವನ್ನೇ ಬದಲಿಸಿದ ಸಾಧನೆ ಮಾಡಿತ್ತು. ನ್ಯೂಜಿಲೆಂಡ್ ವಿರುದ್ಧ ನಡೆದ ಫೈನಲ್ ನಲ್ಲಿ ಭಾರತ 96 ರನ್ಗಳ ಭರ್ಜರಿ ಜಯ ಸಾಧಿಸಿ 3ನೇ ಬಾರಿಗೆ T20 ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡಿತ್ತು. ಇದಕ್ಕಿಂತಲೂ ದೊಡ್ಡ ಸಾಧನೆ ಎಂದರೆ ತನ್ನ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಉಳಿಸಿಕೊಂಡ ಮೊದಲ ಪುರುಷರ ತಂಡ ಎಂಬ ಹೆಗ್ಗಳಿಕೆಯನ್ನ ಭಾರತ ಪಡೆದುಕೊಂಡಿತ್ತು. 2007ರಲ್ಲಿ ಮೊದಲ ಬಾರಿಗೆ T20 ವಿಶ್ವಕಪ್ ಗೆದ್ದಿದ್ದ ಭಾರತ 2024ರಲ್ಲಿ ಮತ್ತೆ ಚಾಂಪಿಯನ್ ಆಗಿತ್ತು. ಇದೀಗ 2026ರಲ್ಲಿ ಮತ್ತೊಮ್ಮೆ ಟ್ರೋಫಿ ಎತ್ತಿ ಹಿಡಿದು ಚುಟುಕು ಕ್ರಿಕೆಟ್ನಲ್ಲಿ ಅತ್ಯಂತ ಯಶಸ್ವಿ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಈ ಯಶಸ್ಸಿನ ಹಿಂದೆ ಇದ್ದ ಕತೆ ಫೈನಲ್ ಪಂದ್ಯದಿಂದ ಮಾತ್ರ ಆರಂಭವಾಗುತ್ತಿಲ್ಲ. ಈ ಟೂರ್ನಿ ಆರಂಭದಿಂದಲೇ ಭಾರತ ವಿಭಿನ್ನ ರೀತಿಯಲ್ಲಿ ಆಡುತ್ತಿತ್ತು. ತವರಿನಲ್ಲಿ ನಡೆಯುತ್ತಿದ್ದ ವಿಶ್ವಕಪ್ ಆದ್ರಿಂದ ತಂಡದ ಮೇಲೆ ಭಾರಿ ಒತ್ತಡ ಕೂಡ ಇತ್ತು. ಹಾಲಿ ಚಾಂಪಿಯನ್ ಆಗಿದ್ದ ಕಾರಣ ನಿರೀಕ್ಷೆಗಳು ಹೆಚ್ಚಾಗಿದ್ದವು. ಆದರೂ ಕೋಚ್ ಗೌತಮ್ ಗಂಭೀರ್ ಮತ್ತು ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ತಂಡದಲ್ಲಿ ಒಂದು ಹೊಸ ಸಂಸ್ಕೃತಿ ನಿರ್ಮಿಸಿದ್ದರು. ವೈಯಕ್ತಿಕ ಮೈಲಿಗಲ್ಲುಗಳಿಗಿಂತ ತಂಡದ ಗೆಲುವೇ ಮುಖ್ಯ ಎಂಬ ಸ್ಪಷ್ಟ ಸಂದೇಶವನ್ನು ಅವರು ಆಟಗಾರರಿಗೆ ನೀಡಿದ್ದರು. ಅದಕ್ಕಾಗಿ ಟೂರ್ನಿ ಆರಂಭದಲ್ಲೇ ಕೆಲ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು. ಉದಾಹರಣೆಗೆ ಶುಭ್ಮನ್ ಗಿಲ್ ಬದಲಿಗೆ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರನ್ನ ಓಪನರ್ ಗಳಾಗಿ ಕಣಕ್ಕಿಳಿಸುವ ನಿರ್ಧಾರವನ್ನು ತಂಡ ತೆಗೆದುಕೊಂಡಿತ್ತು. ಈ ನಿರ್ಧಾರ ಆರಂಭದಲ್ಲಿ ಅಚ್ಚರಿಯನ್ನು ಮೂಡಿಸಿದ್ರು, ನಂತರ ಅದು ಭಾರತದ ಗೆಲುವಿನ ಪ್ರಮುಖ ಕಾರಣಗಳಲ್ಲಿ ಒಂದಾಯಿತು. ಗ್ರೂಪ್ ಹಂತದ ಪಂದ್ಯಗಳಲ್ಲಿ ಭಾರತ ಸಂಪೂರ್ಣ ಪ್ರಭಾವಶಾಲಿಯಾಗಿ ಆಡಿತು. ಮೊದಲ ಪಂದ್ಯದಲ್ಲೇ ತಂಡ ಭರ್ಜರಿ ಆರಂಭ ಮಾಡಿತು. ಬ್ಯಾಟ್ಸ್ಮನ್ಗಳು ನಿರಂತರವಾಗಿ ವೇಗವಾಗಿ ರನ್ ಗಳಿಸುತ್ತಿದ್ದರೆ ಬೌಲರ್ಗಳು ಎದುರಾಳಿ ತಂಡಗಳನ್ನ ಕಡಿಮೆ ಮೊತ್ತಕ್ಕೆ ಕಟ್ಟು ಹಾಕುತ್ತಿದ್ದರು. ಪವರ್ ಪ್ಲೇ ಓವರ್ಗಳಲ್ಲಿ ಆಕ್ರಮಣಕಾರಿ ಬ್ಯಾಟಿಂಗ್ ಹಾಗೂ ಮಧ್ಯ ಓವರ್ಗಳಲ್ಲಿ ಸ್ಪಿನ್ ಬೌಲಿಂಗ್ ದಾಳಿ ಭಾರತದ ಪ್ರಮುಖ ತಂತ್ರವಾಗಿತ್ತು. ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅವರ ಆಕ್ರಮಣಕಾರಿ ಆರಂಭಗಳು ಹಲವು ಪಂದ್ಯಗಳಲ್ಲಿ ಭಾರತಕ್ಕೆ ವೇಗದ ಮುನ್ನಡೆ ನೀಡಿದವು. ಮಧ್ಯಕ್ರಮದಲ್ಲಿ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಮತ್ತು ಇಶಾನ್ ಕಿಶನ್ ತಂಡವನ್ನ ದೊಡ್ಡ ಮೊತ್ತಗಳತ್ತ ಕೊಂಡೊಯ್ದರು. ಈ ಸಮತೋಲನದ ತಂಡದ ಆಟವೇ ಭಾರತವನ್ನು ಲೀಗ್ ಹಂತದಲ್ಲಿ ಅಜೇಯವಾಗಿಯೇ ಮುಂದಕ್ಕೆ ಕರೆದೊಯ್ಯಿತು.
ಸೂಪರ್ ಹಂತದಲ್ಲಿ ಭಾರತ ಮತ್ತಷ್ಟು ಪ್ರಬಲವಾಗಿ ಕಾಣಿಸಿತು. ಇಲ್ಲಿ ಎದುರಾಳಿಗಳು ಬಲಿಷ್ಠರಾಗಿದ್ದರೂ ಭಾರತ ತನ್ನ ಆಟದ ಮಟ್ಟವನ್ನ ಕಡಿಮೆ ಮಾಡಲಿಲ್ಲ. ಸ್ಪಿನ್ ಮತ್ತು ಪೇಸ್ ಬೌಲಿಂಗ್ ಸಂಯೋಜನೆ ಭಾರತಕ್ಕೆ ದೊಡ್ಡ ಬಲವಾಗಿ ಪರಿಣಮಿಸಿತು. ಹಲವು ಪಂದ್ಯಗಳಲ್ಲಿ ಭಾರತೀಯ ಬೌಲರ್ಗಳು ಮಧ್ಯ ಓವರ್ಗಳಲ್ಲಿ ವಿಕೆಟ್ ತೆಗೆದು ಎದುರಾಳಿಗಳ ಮೇಲೆ ಒತ್ತಡ ಹೆಚ್ಚಿಸಿದ್ರು. ಬ್ಯಾಟಿಂಗ್ನಲ್ಲಿ ಭಾರತ ನಿರಂತರವಾಗಿ 200ಕ್ಕೂ ಹೆಚ್ಚು ರನ್ ಗಳಿಸುತ್ತಿದ್ದರಿಂದ ಎದುರಾಳಿ ತಂಡಗಳಿಗೆ ಗುರಿ ಬೆನ್ನಟ್ಟುವುದು ಕಷ್ಟವಾಗುತ್ತಿತ್ತು. ಸೆಮಿಫೈನಲ್ ಪಂದ್ಯ ಇಂಗ್ಲೆಂಡ್ ವಿರುದ್ಧ ನಡೆಯಿತು. ಈ ಪಂದ್ಯ ಟೂರ್ನಿಯ ಅತ್ಯಂತ ರೋಚಕ ಪಂದ್ಯಗಳಲ್ಲಿ ಒಂದಾಗಿ ಪರಿಣಮಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 253 ರನ್ಗಳ ಭರ್ಜರಿ ಮೊತ್ತ ಕಲೆ ಹಾಕಿತು. T20 ವಿಶ್ವಕಪ್ ನಾಕ್ಔಟ್ ಪಂದ್ಯದಲ್ಲಿ ಇದು ಅತ್ಯಂತ ದೊಡ್ಡ ಮೊತ್ತಗಳಲ್ಲಿ ಒಂದಾಗಿದೆ. ಸಂಜು ಸ್ಯಾಮ್ಸನ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರ ಸ್ಫೋಟಕ ಬ್ಯಾಟಿಂಗ್ ಈ ಮೊತ್ತಕ್ಕೆ ಪ್ರಮುಖ ಕಾರಣವಾಗಿತ್ತು. ಇಂಗ್ಲೆಂಡ್ ತಂಡ ಗುರಿ ಬೆನ್ನಟ್ಟಲು ಪ್ರಯತ್ನವನ್ನ ಪಟ್ಟರೂ ಕೂಡ ಭಾರತೀಯ ಬೌಲರ್ಗಳ ನಿಯಂತ್ರಿತ ಬೌಲಿಂಗ್ ಎದುರು ಹೆಚ್ಚು ಹೊತ್ತು ನಿಲ್ಲಿಲ್ಲ. ಈ ಗೆಲುವಿನೊಂದಿಗೆ ಭಾರತ ಭರ್ಜರಿಯಾಗಿ ಫೈನಲ್ಗೆ ಪ್ರವೇಶಿಸಿತು. ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿಯಾಗಿತ್ತು. ಐಸಿಸಿ ಟೂರ್ನಿಗಳಲ್ಲಿ ನ್ಯೂಜಿಲೆಂಡ್ ಸದಾ ಕಠಿಣ ಎದುರಾಳಿಯಾಗಿದ್ದು ಈ ಪಂದ್ಯಕ್ಕೂ ದೊಡ್ಡ ನಿರೀಕ್ಷೆ ಇತ್ತು. ಆದರೆ ಪಂದ್ಯ ಆರಂಭವಾದ ಕೆಲವೇ ಓವರ್ಗಳಲ್ಲಿ ಭಾರತ ತನ್ನ ಪ್ರಭಾವ ತೋರಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಆರಂಭದಲ್ಲೇ ವೇಗದ ರನ್ ಗಳಿಸಿತು. ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಪವರ್ ಪ್ಲೇಯಲ್ಲೇ ಬೌಲರ್ಗಳ ಮೇಲೆ ದಾಳಿ ನಡೆಸಿದ್ರು. ನಂತರ ಮಧ್ಯಕ್ರಮದಲ್ಲಿ ಸೂರ್ಯಕುಮಾರ್ ಯಾದವ್ ತಮ್ಮ ವಿಶಿಷ್ಟ 360 ಡಿಗ್ರಿ ಶಾಟ್ಗಳ ಮೂಲಕ ರನ್ ಮಳೆಯನ್ನೇ ಸುರಿಸಿದ್ರು. ನ್ಯೂಜಿಲೆಂಡ್ ಬೌಲರ್ಗಳು ಯಾವುದೇ ಹಂತದಲ್ಲೂ ಭಾರತೀಯ ಬ್ಯಾಟ್ಸ್ಮನ್ಗಳನ್ನ ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಫಲಿತಾಂಶವಾಗಿ ಭಾರತ 20 ಓವರ್ಗಳಲ್ಲಿ 255 ರನ್ಗಳ ಭಾರಿ ಮೊತ್ತ ಕಲೆ ಹಾಕಿತು. 255 ರನ್ ಗುರಿ ಬೆನ್ನಟ್ಟಲು ಬಂದ ನ್ಯೂಜಿಲೆಂಡ್ ತಂಡ ಆರಂಭದಲ್ಲೇ ಸಂಕಷ್ಟಕ್ಕೆ ಸಿಲುಕಿತು. ಭಾರತೀಯ ವೇಗದ ಬೌಲರ್ಗಳು ಮೊದಲ ಕೆಲವು ಓವರ್ಗಳಲ್ಲೇ ವಿಕೆಟ್ ಪಡೆದು ಎದುರಾಳಿಗಳ ಮೇಲೆ ಒತ್ತಡವನ್ನ ತಂದರು. ನಂತರ ಸ್ಪಿನ್ ಬೌಲರ್ಗಳು ಮಧ್ಯ ಓವರ್ಗಳಲ್ಲಿ ನಿರಂತರವಾಗಿ ವಿಕೆಟ್ ಪಡೆದು ಪಂದ್ಯವನ್ನು ಸಂಪೂರ್ಣವಾಗಿ ಭಾರತದತ್ತ ತಿರುಗಿಸಿದ್ರು. ಕೊನೆಗೆ ನ್ಯೂಜಿಲೆಂಡ್ ತಂಡ ಕೇವಲ 159 ರನ್ಗಳಿಗೆ ಸರ್ವಪತನ ಕಂಡಿತ್ತು. ಭಾರತ 96 ರನ್ಗಳ ಭರ್ಜರಿ ಜಯ ಸಾಧಿಸಿತು. ಕೊನೆಯ ಕ್ಯಾಚ್ ತಿಲಕ್ ವರ್ಮಾ ಹಿಡಿದ ಕ್ಷಣದಲ್ಲಿ ಇಡೀ ಕ್ರೀಡಾಂಗಣ ಸಂಭ್ರಮದಲ್ಲಿ ಮುಳುಗಿತು. ಒಂದೇ ಮಾತರಂ ಘೋಷಣೆಗಳು ಕ್ರೀಡಾಂಗಣದಲ್ಲಿ ಮೊಳಗಿದವು. ಈ ಟೂರ್ನಿಯಲ್ಲಿ ಭಾರತ ಹಲವು ದಾಖಲೆಗಳನ್ನ ನಿರ್ಮಿಸಿತು. ಒಟ್ಟು 9 ಪಂದ್ಯಗಳಲ್ಲಿ ಭಾರತ 106 ಸಿಕ್ಸರ್ಗಳನ್ನ ಸಿಡಿಸಿ ಒಂದೇ T20 ಟೂರ್ನಿಯಲ್ಲಿ 100 ಸಿಕ್ಸರ್ ದಾಟಿದ ಮೊದಲ ತಂಡ ಎಂಬ ದಾಖಲೆಯನ್ನ ಬರೆದಿತ್ತು. ಭಾರತ ಕಳೆದ 20 ತಿಂಗಳಲ್ಲಿ 16 ಬಾರಿ 200ಕ್ಕೂ ಹೆಚ್ಚು ರನ್ ಗಳಿಸಿದ್ದು 6 ಬಾರಿ 250 ರನ್ ಗಡಿಯನ್ನು ದಾಟಿದೆ. ಸೆಮಿಫೈನಲ್ನಲ್ಲಿ 253 ರನ್ ಮತ್ತು ಫೈನಲ್ನಲ್ಲಿ 255 ರನ್ ಗಳಿಸುವ ಮೂಲಕ ಸತತ 2 T20 ಪಂದ್ಯಗಳಲ್ಲಿ 250ಕ್ಕೂ ಹೆಚ್ಚು ರನ್ ಗಳಿಸಿದ ಮೊದಲ ಅಂತಾರಾಷ್ಟ್ರೀಯ ತಂಡವಾಗಿ ಭಾರತ ಹೊರಹೊಮ್ಮಿತು. ಈ ಗೆಲುವಿನೊಂದಿಗೆ ಭಾರತ ಈಗ T20 ವಿಶ್ವಕಪ್, ಚಾಂಪಿಯನ್ಸ್ ಟ್ರೋಫಿ ಮತ್ತು ಏಷ್ಯಾ ಕಪ್ ಸೇರಿದಂತೆ ವೈಟ್ ಬಾಲ್ ಕ್ರಿಕೆಟ್ನ ಪ್ರಮುಖ ಟ್ರೋಫಿಗಳನ್ನ ತನ್ನದಾಗಿಸಿಕೊಂಡಿದೆ. ಮುಂದಿನ ಗುರಿ ಏಕದಿನ ವಿಶ್ವಕಪ್ ಮತ್ತು 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್. 128 ವರ್ಷಗಳ ಬಳಿಕ ಕ್ರಿಕೆಟ್ ಒಲಿಂಪಿಕ್ಸ್ಗೆ ಮರಳುತ್ತಿರೋದ್ರಿಂದ ಅಲ್ಲಿ ಚಿನ್ನದ ಪದಕ ಗೆಲ್ಲುವುದು ಭಾರತದ ಮುಂದಿನ ದೊಡ್ಡ ಕನಸಾಗಿದೆ ಎಂದು ನಾಯಕ ಸೂರ್ಯಕುಮಾರ್ ಯಾದವ್ ಸ್ಪಷ್ಟಪಡಿಸಿದ್ದಾರೆ. ಈ ಐತಿಹಾಸಿಕ ಗೆಲುವಿನ ನಂತರ ದೇಶಾದ್ಯಂತ ಸಂಭ್ರಮದ ವಾತಾವರಣ ನಿರ್ಮಾಣವಾಯಿತು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಪಂದ್ಯ ಮುಗಿದ ಕ್ಷಣದಿಂದಲೇ ಅಭಿಮಾನಿಗಳು ಸಂಭ್ರಮಾಚರಣೆ ಆರಂಭಿಸಿದ್ರು. ಆಟಗಾರರು ಮೈದಾನದಲ್ಲೇ ತ್ರಿವರ್ಣ ಧ್ವಜದೊಂದಿಗೆ ವಿಜಯೋತ್ಸವ ಆಚರಿಸುತ್ತಿದ್ದರೆ ಕ್ರೀಡಾಂಗಣದಲ್ಲಿ ಇಂಡಿಯಾ ಇಂಡಿಯಾ ಎನ್ನುವ ಘೋಷಣೆಗಳು ನಿರಂತರವಾಗಿ ಕೇಳಿಬರುತ್ತಿದ್ದವು. ಟ್ರೋಫಿ ಪ್ರದಾನ ಸಮಾರಂಭದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಟ್ರೋಫಿ ಎತ್ತಿ ಹಿಡಿದ ಕ್ಷಣ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗಾಗಿ ಒಂದು ಸ್ಮರಣೀಯ ದೃಶ್ಯವಾಗಿತ್ತು. ಹಿರಿಯ ಆಟಗಾರರಿಂದ ಹಿಡಿದು ಯುವ ಪ್ರತಿಭೆಗಳವರೆಗೂ ಎಲ್ಲರೂ ಒಂದೇ ವೇದಿಕೆಯಲ್ಲಿ ನಿಂತು ಈ ಐತಿಹಾಸಿಕ ಸಾಧನೆಯನ್ನ ಆಚರಿಸಿದ್ರು. ಈ ಗೆಲುವು ಕೇವಲ ತಂಡದದ್ದೇ ಅಲ್ಲ, ಭಾರತೀಯ ಕ್ರಿಕೆಟ್ ವ್ಯವಸ್ಥೆಯ ನಿರಂತರ ಪರಿಶ್ರಮ ಹಾಗೂ ಹೊಸ ತಲೆಮಾರಿನ ಆಟಗಾರರ ಆತ್ಮವಿಶ್ವಾಸದ ಫಲ ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟರು. ಈ ವಿಶ್ವಕಪ್ ನಂತರ ಟೀಂ ಇಂಡಿಯಾದ ಭವಿಷ್ಯದ ಕುರಿತು ಚರ್ಚೆಗಳು ಇನ್ನಷ್ಟು ಹೆಚ್ಚಾಗಿವೆ. ಯುವ ಆಟಗಾರರು ತಂಡದಲ್ಲಿ ದೊಡ್ಡ ಪಾತ್ರ ವಹಿಸುತ್ತಿರುವುದರಿಂದ
ಮುಂದಿನ ಹಲವು ವರ್ಷಗಳ ಕಾಲ ಭಾರತ ಟಿ20 ಕ್ರಿಕೆಟ್ನಲ್ಲಿ ಪ್ರಭುತ್ವ ಸಾಧಿಸಬಹುದು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಮೊದಲಾದ ಯುವ ಆಟಗಾರರು ಈಗಾಗಲೇ ವಿಶ್ವ ಮಟ್ಟದಲ್ಲಿ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ. ಒಟ್ನಲ್ಲಿ 2026ರ ಟಿ20 ವಿಶ್ವಕಪ್ ಕೇವಲ ಒಂದು ಟ್ರೋಫಿ ಗೆಲುವಲ್ಲ, ಇದು ಭಾರತೀಯ ಕ್ರಿಕೆಟ್ನ ಹೊಸ ಯುಗದ ಆರಂಭ. ಯುವ ಆಟಗಾರರು, ಆಕ್ರಮಣಕಾರಿ ಬ್ಯಾಟಿಂಗ್, ತಂತ್ರಜ್ಞ ನಾಯಕತ್ವ ಮತ್ತು ತಂಡದ ಒಗ್ಗಟ್ಟು ಇವೆಲ್ಲವೂ ಒಟ್ಟಾಗಿ ಟೀಂ ಇಂಡಿಯಾವನ್ನ ಆಧುನಿಕ ಟಿ20 ಕ್ರಿಕೆಟ್ನಲ್ಲಿ ಅತ್ಯಂತ ಪ್ರಬಲ ತಂಡವನ್ನಾಗಿ ಮಾಡಿದೆ. ಈಗ ಭಾರತ ಈಗಾಗಲೇ ಟಿ20 ವಿಶ್ವಕಪ್, ಚಾಂಪಿಯನ್ಸ್ ಟ್ರೋಫಿ ಮತ್ತು ಏಷ್ಯಾ ಕಪ್ ಟ್ರೋಫಿಗಳನ್ನ ತನ್ನದಾಗಿಸಿಕೊಂಡಿದೆ. ಮುಂದಿನ ಗುರಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಮತ್ತು ಮತ್ತೊಂದು ವಿಶ್ವಕಪ್ ಗೆಲುವು. ಇದೇ ಲಯ ಮುಂದುವರೆದರೆ ಮುಂದಿನ ಕೆಲವು ವರ್ಷಗಳಲ್ಲಿ ವಿಶ್ವ ಕ್ರಿಕೆಟ್ ಮೇಲೆ ಭಾರತ ಸಂಪೂರ್ಣ ಪ್ರಭುತ್ವ ಸಾಧಿಸುವ ಸಾಧ್ಯತೆ ಕೂಡ ತುಂಬಾ ಹೆಚ್ಚಾಗಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಪಿ 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಪಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.